ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಇವತ್ತು ನಾವು ನಮ್ಮ ದೇವರಿಗೆ ಆರಾಧನೆ ಸ್ತುತಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಅದರ ಮೊದಲು ನಾವು ಒಂದು ವಾಕ್ಯವನ್ನು ಓದುವ. ಆ ವಾಕ್ಯದಲ್ಲಿ ಜೀವ ಉಂಟು. ಅದಕ್ಕೆ ಸರ ಕೀರ್ತನೆ 117 1ರಿಂದ ನಾವು ಓದುವ. ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಯೆಹೋವನ ಸತ್ಯತೆಯು ಸದಾ ಇರುವುದು. ಯಾಹುವಿಗೆ ಸ್ತೋತ್ರ. ಆತನ ಸತ್ಯತೆಯು ಸದಾ ಕಾಲ ಇರುವುದು. ಆತನಿಗೆ ಯಾವಾಗಲೂ ಸ್ತೋತ್ರ ಮಾಡುವ ನಾವು ಆತನ ಪ್ರಜೆ ಆಗಿದೆ. ಆತನನ್ನು ಆರಾಧಿಸುವ, ಆತನನ್ನು ಈ ಸಮಯದಲ್ಲಿ ನಾವು ಸ್ತುತಿಸುವ. ಮನಪೂರ್ವಕವಾಗಿ ನಿಮ್ಮ ಚಪ್ಪಾಳೆಯನ್ನು ತಟ್ಟಿ ನಾವು ಆತನನ್ನು ಸ್ತುತಿಸುವ. ಥ್ಯಾಂಕ್ ಯು, ಥ್ಯಾಂಕ್ ಯು. Hallelujah, hallelujah. Oh glory, 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 glory. ಎಲ್ಲರೂ ಸೇರಿ ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವೂ ನಿನಗೆ ಒಂದು ಇಲ್ಲ. ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವೂ ನಿನಗೆ ಒಂದು ಇಲ್ಲ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿನ್ನಯ ಭುಜಬಲದಿಂದ ಭೂಮಿಯ ಆಕಾಶ ಉಂಟು ಮಾಡಿದೆ. ನಿನ್ನಯ ಭುಜಬಲದಿಂದ ಭೂಮಿಯ ಆಕಾಶ ಉಂಟು ಮಾಡಿದೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಸರ್ವಶಕ್ತ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಸರ್ವಶಕ್ತ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿನಗೆಲ್ಲ ಸಾಧ್ಯ ಉಂಟು. ನಿನ್ನ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿದ್ದಾರೆ. ಅಸಾಧ್ಯವೂ ಒಂದು ಇಲ್ಲ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀಡುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀಡುವೆ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಯೇಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ.
ಅಸಾಧ್ಯವೋ ನಿನಗೆ ಒಂದು ಇಲ್ಲ, ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವೋ ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೋ ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೋ ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೋ ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೋ ಒಂದು ಇಲ್ಲ. ನಿನ್ನಯ ಭುಜ ಬಲದಿಂದ ಭೂಮಿ ಆಕಾಶ ಉಂಟು ಮಾಡಿದೆ, ನಿನ್ನಯ ಭುಜ ಬಲದಿಂದ ಭೂಮಿ ಆಕಾಶ ಉಂಟು ಮಾಡಿದೆ, ಚಾಚಲ್ಪಟ್ಟ ನಿನ್ನ ಹಸ್ತವೇ ಲೋಕವನ್ನೇ ಆಳುತ್ತಿರುವೆ, ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿಮ್ಮ ಜೀವಿತದಲ್ಲಿ ದೇವರಿಗೆ ಅಸಾಧ್ಯ ಎಲ್ಲ ಸಾಧ್ಯ ಉಂಟು. ಯಾವ ಪರಿಸ್ಥಿತಿ ಇದ್ದರೂ ನೀವು ದೇವರು ಸಾಧ್ಯ ಮಾಡಿ ತೋರಿಸ್ತಾನೆ. ಅದು ಓ ಜಯ ಕೊಟ್ಟು ನಿಮಗೆ ಸಾಧ್ಯ ಮಾಡಿ ತೋರಿಸ್ತಾ ಇದ್ದಾನೆ. ಅತಿಶಯ ಒಂದು ಇಲ್ಲ, ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ, ಸಾವಿರಾರು ತಲೆಮಾರಿಗೆ ದೇವರ ಆಶೀರ್ವಾದ ಸರ್ವಶಕ್ತ, ಸಾವಿರಾರು ತಲೆಮಾರಿಗೆ ಆತನ ಪ್ರೀತಿ ಸ್ವರೂಪನಾಗಿದ್ದಾನೆ, ಪ್ರೀತಿಸುವ ಸರ್ವಶಕ್ತ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಪ್ರಿಯರೇ, ಆತನಿಗೆ ಅಸಾಧ್ಯ ಒಂದು ಇಲ್ಲ, ಎಲ್ಲ ಸಾಧ್ಯ ಉಂಟು. ಎಲ್ಲ ಸ್ಥಿತಿಗತಿಯು ಬದಲು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಆತನು. ಏಕೆಂದರೆ ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಭೂಮಿ ಆಕಾಶವನ್ನು ಉಂಟು ಮಾಡಿದ ಆತನು ಆತನಾಗಿದ್ದಾನೆ. ನಾವೀಗ ಸ್ತುತಿ ಮಾಡುವ ಆತನಿಗೆ, आतन स्तुति मारवा हमें स्तुति करिया समय का हमें स्तुति करिया तक आराधन करिया हमके समय हम करोसले देवा का हमें आराधन करिया हमको पुस्ते देवा का हमें आराधन करिया थैंक यू लॉर्ड हालेलुया तालियां करतो ना देवा आराधन स्तुति आराधना ऊपर जाती है आशीष लेकर नीचे आती है स्तुति आराधना ऊपर जाती है आशीष लेकर नीचे आती है प्रभु हमारा कितना महान देखो हमसे करता है प्यार प्रभु हमारा कितना महान देखो हमसे करता है प्यार हालेलुया 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 प्रार्थना विनती ऊपर जाती है उत्तर लेकर नीचे आती है प्रार्थना विनती ऊपर जाती है उत्तर लेकर नीचे आती है प्रभु हमारा कितना महान देखो हमसे करता है प्यार प्रभु हमारा कितना महान देखो हमसे करता है प्यार हालेलुया हालेलुया हालेलुया
ऊपर जाती है, आशीष लेकर नीचे आती है। स्तुति आराधना ऊपर जाती है, आशीष लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हमारा हाथ उठा के हालेलुया हालेलुया। प्रार्थना विनती ऊपर जाती है, उत्तर लेकर नीचे आती है। प्रार्थना विनती ऊपर जाती है, उत्तर लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हालेलुया हालेलुया। स्तुति आराधना ऊपर जाती है, आशीष लेकर नीचे आती है। स्तुति आराधना ऊपर जाती है, आशीष लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हालेलुया हालेलुया। प्रार्थना विनती ऊपर जाती है, उत्तर लेकर नीचे आती है। प्रार्थना विनती ऊपर जाती है, उत्तर लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हाथ उठा के उसको मैं स्तुति करेंगे। हालेलुया हालेलुया। ओ ग्लोरी 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 ग्लोरी, हालेलुया। थैंक यू लॉर्ड, थैंक यू जीसस, हालेलुया। ग्लोरी 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 ग्लोरी, थैंक यू लॉर्ड, ओ थैंक यू। ओ आराधिसो आतनो आराधिसो, आराधन करिया तकामी, त्याच्या पायादाळा मी असं आहे, आराधन करिया तकामी। ओम ते देवाचे रायांच्या रायाक आराधन करिया। थैंक यू लॉर्ड, राजाची आराधना, ऑलमाइटी गॉड, किंग ऑफ द किंग। पायांतळा आसां तुझ्या, नाही करण्यावर आमच्या, लपलेल्या तुझ्याच दये, तुझे आराधन करता। पायांतळा आसां तुझ्या, नाही करण्यावर आमच्या, लपलेल्या तुझ्याच दये, तुझे आराधन करता। गायताव योग्य तू, अधिक योग्य तू, देवाचे पवित्र शेळी हे, एकच पवित्र, अधिक पवित्र, महिमे घेऊन तू एकलो
देवाचे पोविशेळिये एकलोच पवित्र अधिक पवित्र महिमे घेऊन तू एकलो कायदा योग्य तू अधिक योग्य तू देवाचे पोविशेळिये एकलोच पवित्र अधिक पवित्र महिमे घेऊन तू एकलो पायांतळा आसावन तुझ्या नैकन्या वरवीं आमच्या नापलेल्या तुझ्या स्थायी तुझे आराधन करता पायांतळा आसावन तुझ्या नैकन्या वरवीं आमच्या नापलेल्या तुझ्या स्थायी तुझे आराधन करता कायदा योग्य तू अधिक योग्य तू देवाचे पोविशेळिये एकलोच पवित्र अधिक पवित्र महिमे योग्य तू एकलो कायदा योग्य तू अधिक योग्य तू देवाचे पोविशेळिये एकलोच पवित्र अधिक पवित्र महिमे योग्य तू एकलो कायदा योग्य तू अधिक योग्य तू देवाचे पोविशेळिये एकलोच पवित्र अधिक पवित्र महिमे योग्य तू एकलो महिमे योग्य तू एकलो महिमे योग्य तू एकलो
seeking you as a precious jewel. Lord, to give up, I to be a fool. You are my all in all. You are my strength when I am weak. You are the treasure that I see. You are my all in all. Seeking you as a precious jewel. Lord, to give up, to be a fool. You are my all in all. Jesus, Lamb of God, worthy is your name. Jesus, Lamb of God, worthy is your name. Taking my sin, my cross, my shame, rising again, I bless your name. You are my all in all. When I fall down, you pick me up. When I am down, fill my cup. You are my all in all. Taking my sin, my cross, my shame, rising again, I bless your name. You are my all in all. Seeking you as a precious jewel. Lord, to give up, I to be a fool. You are my all in all. Jesus, Lamb of God, worthy is your name. 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 You are my strength when I am weak. You are the touch that I see. You are my all in all. Seeking you as a precious jewel. Lord, to give up, to be a fool. You are my all in all. Jesus, Lamb of God, worthy is your name. Jesus, Lamb of God, worthy is your name. Taking my sin, my cross, my shame, rising again, I bless your name. You are my all in all. When I fall down, you pick me up. When I am down, you fill my cup. You are my all in all. Taking my sin, my cross, my shame, rising again, I bless your name. You are my all in all. When I fall down, you pick me up. When I am dry, you fill my cup. You are my all in all. Jesus, Lamb of God, worthy is your name. Jesus,
ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ ತಂದೆ, ನಿಮಗೆ ಸ್ತೋತ್ರ. ನಾವು ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ನಮ್ಮ ಆರಾಧನೆ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಸ್ವಾಮಿ. ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ಅಪ್ಪ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಪ್ರಿಯರೇ, ಇಷ್ಟೊತ್ತು ನಾವು ಇಷ್ಟು ಸಮಯ ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದ್ದೇವೆ. ನಮ್ಮ ಸ್ತುತಿಯ ಆರಾಧನೆ ಎಂಬ ಯಜ್ಞವು ನಮ್ಮ ದೇವರು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲುಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲುಂಟು, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು. ದೇವನಿಗೆ ಸ್ತೋತ್ರವಾಗಲಿ. ಎಲ್ಲಿ ಸ್ತುತಿಯ ಆರಾಧನೆ ಉಂಟು ಅವರ ಮಧ್ಯದಲ್ಲಿ ನಾನು ಇದ್ದೇನೆಂದು ದೇವರ ವಾಕ್ಯ ಹೇಳ್ತದೆ. ಏಕೆಂದರೆ ಆ ವಾಕ್ಯ ನಮ್ಮ ಮಧ್ಯದಲ್ಲಿ ಉಂಟು. ವಾಕ್ಯ ಎಂದರೆ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಆಲ್ರೆಡಿ ಇದ್ದಾನೆ. ಏಕೆಂದರೆ ನೀವು ಎಷ್ಟು ವಾಕ್ಯ ಕೇಳ್ತೇವೆ, ಎಷ್ಟು ವಾಕ್ಯ ಕೇಳ್ತೇವೆ, ನಮ್ಮ ನಂಬಿಕೆ ಹೆಚ್ಚಾಗ್ತದೆ, ಆತ್ಮ ಬಲಗೊಳ್ಳುತ್ತದೆ. ದೇವರು ಏನು ಬಯಸ್ತಾನೆ? ನಮ್ಮ ಆತ್ಮ ಬಲಗೊಳ್ಳಬೇಕಂತ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಮನುಷ್ಯನು ಬದುಕುವುದು ರೊಟ್ಟಿಯಿಂದ ಅಲ್ಲ, ದೇವರ ಬಾಯಿಂದ ವಾಕ್ಯದಿಂದ ಬದುಕುತ್ತಾನೆ. ಅಂದರೆ ನಮ್ಮ ಆತ್ಮ ವಾಕ್ಯದಿಂದ ಬಲಗೊಳ್ಳಬೇಕು. ಈ ಶರೀರ ಒಂದು ದಿವಸ ಬಿಟ್ಟು ಹೋಗ್ತದೆ ಮಾನವನಿಗೆ. ಯಾರ ಹತ್ರ ಕೂಡ ಪರ್ಮನೆಂಟ್ ಇಲ್ಲ. ಆದರೆ ಆತ್ಮ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಡೆದು ನಾವು ಆತ್ಮನ ಬಲಗೊಂಡು ದೇವರ ಮುಂದೆ ಪರಿಶುದ್ಧರು, ದೋಷವಿಲ್ಲದವರು ಆಗಿ ನಡೆಕೊಳ್ಳೋಣ. ದೇವರ ಹತ್ರ ಸಹಾಯ ಕೇಳಿಕೊಳ್ಳೋಣ. ದೇವರು ನಿಮಗೆ ಸಹಾಯ ಮಾಡ್ತಾನೆ. ನಾವು ನೇರವಾಗಿ ವಾಕ್ಯ ಭಾಗಕ್ಕೆ ಹೋಗುವ. ಈ ಸಮಯದಲ್ಲಿ ವಾಕ್ಯವನ್ನು ಕೇಳುವ. ಪ್ರಿಯರೇ, ಪೇತ್ರನ ಬರೆದ ಪತ್ರಿಕೆಯಲ್ಲಿ 5:10 ಪೇತ್ರನು ಈ ರೀತಿ ಹೇಳ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣವಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಎಂದು ಹೇಳ್ತಾನೆ. ಅಂದರೆ ನೀವು ಇದ್ದ ರೀತಿಯಲ್ಲಿ ಇರುವುದಿಲ್ಲ. ನೀವು ಇದ್ದ ರೀತಿಯಲ್ಲೇ ಇರಬೇಕೆಂದು ದೇವರು ಬಯಸ್ತಿಲ್ಲ. ನೀವು ಬಿದ್ದರೂ ದೇವರು ಎಬ್ಬಿಸ್ತಾನೆ. ನೀವು ಕಷ್ಟದಲ್ಲಿದ್ದರೂ ಅಲ್ಲಿಂದ ಬಿಡುಗಡೆ ಮಾಡ್ತಾನೆ, ಅಲ್ಲಿಂದ ಹೊರಗೆ ತರ್ತಾನೆ. ಆತನು ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಕ್ರಿಸ್ತನಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಕ್ರಿಸ್ತನು ಎಂದರೆ ಏನು? ರಕ್ಷಕನಾಗಿದ್ದಾನೆ. ಕ್ರಿಸ್ತನು, ಆತನು ರಕ್ಷಕನು. ವೆರಿ ಇಂಪಾರ್ಟೆಂಟ್. ರಕ್ಷಣೆ ಒಬ್ಬ ವ್ಯಕ್ತಿಗೆ, ಈ ಲೋಕದಲ್ಲಿ ಬಂದ ವ್ಯಕ್ತಿಗೆ ರಕ್ಷಣೆ ವೆರಿ ಇಂಪಾರ್ಟೆಂಟ್. ಅಲ್ಲೇ ನಿಲ್ಲಿಕ್ಕಿಲ್ಲ. ರಕ್ಷಣೆ ಆಯಿತು ನಮಗೆ, ಅಲ್ಲಿಂದ ನಾವು ಏನು ವಾಕ್ಯವನ್ನು ಕಲಿದು ವಾಕ್ಯ ಕೇಳಿ ಭಯಭಕ್ತಿಯಿಂದ ದೇವರ ಸನ್ನಿಧಿಯಲ್ಲಿ ಆತನ ಅನ್ಯೋನ್ಯತೆಯಲ್ಲಿ ನಡೆದು ನಾವು ಏನು ಆತನ ಮೆಚ್ಚುವ ರೀತಿಯಲ್ಲಿ ನಾವು ನಡೆಯಬೇಕೆಂದು ಆತನು ಬಯಸ್ತಾನೆ. ಆತನು ಮೆಚ್ಚಬೇಕು. ನಮಗೆ ಯಾರು ಮೆಚ್ಚಬೇಕು? ಮನುಷ್ಯನಲ್ಲ. ಮನುಷ್ಯನಿಗೆ ಮೆಚ್ಚಿಸಿಗೆ ಪ್ರಯತ್ನ ಮಾಡಬೇಡಿ. ಆತನು ನಿಮ್ಮನ್ನು ನಮ್ಮನ್ನು ಮೆಚ್ಚಬೇಕು. ಆತನ ಮೆಚ್ಚಿದರೆ ಆಯಿತು, ಮತ್ತು ಯಾರೂ ಬೇಡ. ಆತನೇ ಹಿಂದೆ ಹೋದರೆ ನಾವು ಆತನ ಮೇಲೆ ದೃಷ್ಟಿ. ಅದಕ್ಕೆ ಹೇಳ್ತಾನೆ 34 ಕೀರ್ತನೆಯಲ್ಲಿ, ಆತ ನನ್ನ ಮೇಲೆ ದೃಷ್ಟಿಟ್ಟು ಇಡುವವರು ನಾಚಿಕೆಗೆ ಈಡಾಗುವುದಿಲ್ಲ ಹೇಳ್ತಾನೆ. ಅವನ ಯೇಸುವಿನ ಮೇಲೆ ದೃಷ್ಟಿಟ್ಟು ನಾಚಿಕೆ ಈಡಾಗುವುದಿಲ್ಲ ಯಾರು. ಅದಕ್ಕೋಸ್ಕರ ಆತನ ಮೇಲೆ ಹೋಗುವಾಗ, ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ಯಾವ ಪರಿಸ್ಥಿತಿಯಲ್ಲಿ ಇರಲಿ, ಪರಿಸ್ಥಿತಿ ಬರ್ತದೆ. ಸತ್ಯವೇದ ಹೇಳುವುದಿಲ್ಲ ಪರಿಸ್ಥಿತಿ ಬದಲಾಗ್ತದೆ, ಕಷ್ಟ ಬರ್ತದೆ. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ನೀವು ಪ್ರಭಾವದಿಂದ
ಅಧಿಕ ಪ್ರಭಾವಕ್ಕೆ ಹೋಗಬೇಕು. ಪ್ರಭಾವಕ್ಕೆ ಕರೆದವನು ಯಾರು? ಕರೆದವನು ಆತನು ನಿಮ್ಮನ್ನು ನಮ್ಮನ್ನು ಕರೆದಿದ್ದಾನೆ. ಕರೆದ ಕೃಪಾಪೂರ್ಣವಾದ ದೇವರು ಯಾರಾಗಿ? ಕೃಪಾಪೂರ್ಣ, ದಯಾಳು, ಕನಿಕರುಳ್ಳ ದೇವರು, ದಯೆಯುಳ್ಳ ದೇವರು ಆತನು. ಕರೆದ ದೇವರು ತಾನೇ. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟು, ಸ್ವಲ್ಪ ನಿಮಗೆ ಬಾಧೆ ಬರ್ಬೋದು, ಕಷ್ಟ ಬರ್ಬೋದು, ರೋಗ ಬರ್ಬೋದು, ಸ್ವಲ್ಪ ಕಾಲ ಪಟ್ಟು ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನೆಂದು ಹೇಳ್ತಾನೆ. ಆತನು ಪುನಃ ನಿಮ್ಗೆ ಏನು ಬಲಪಡಿಸ್ತಾನೆ. ಪುನಃ ನೀವು ಓಟ ಓಡಬೇಕೆಂದು, ಓಟದಲ್ಲಿ ನೀವು ಸಾಕಾಯಿತೆಂದು ಹೇಳದೆ, ಸಾಕು ಎಲ್ಲರಿಗೆ ಆಗ್ತದೆ, ಆದರೆ ಪುನಃ ನೀವು ಓಡಬೇಕು. ದೇವರು ಇದೇ ಬಯಸ್ತಾ ಇದ್ದಾನೆ. ಪ್ರಿಯರೇ, ಕ್ರಿಸ್ತನ ಆತ್ಮ ನಿಮ್ಮಲ್ಲಿ ಇದ್ದಾರೆ. ರೋಮಾಪುರದ ಪತ್ರಿಕೆ ಸತ್ಯವೇದ ಹೇಳ್ತದೆ. ರೋಮಾಪುರದ ಪತ್ರಿಕೆಯಲ್ಲಿ 8ರಲ್ಲಿ ಈ ರೀತಿ ಹೇಳ್ತದೆ. ರೋಮಾಪುರದ ಪತ್ರಿಕೆಯಲ್ಲಿ 9ರಿಂದ ನಾವು ಓದುವ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿದ್ದರೆ ಶರೀರ ಭಾವಾಧೀನದಲ್ಲಿ ದರಲ್ಲ, ಶರೀರ ಭಾವದಿಂದ ನೀವು ನಡೆಯುವುದಿಲ್ಲ. ಏಕೆ? ದೇವರ ಆತ್ಮ ನಿಮ್ಮ ಒಳಗಿದ್ದಾನೆ. ಯಾರು ರಕ್ಷಣೆ ಹೊಂದಿದ್ದಾರೆ, ನಿಮ್ಮ ಒಳಗೆ ದೇವರ ಆತ್ಮ ಇರ್ತದೆ. ದೇವರ ಆತ್ಮ ನಿಮ್ಮ ಆತ್ಮದ ಒಟ್ಟಿಗೆ ಇರ್ತದೆ. ಅದು ದೇವರ ಆತ್ಮ. ಅಲ್ಲಿ ಸತ್ಯವೇದ ಹೇಳ್ತದೆ, ಅವರು ಶರೀರ ಭಾವದಲ್ಲಿ ನಡೆಯುವುದಿಲ್ಲ. ಶರೀರ ಏನು ಹೇಳ್ತದೆ, ಕಣ್ಣು ಏನು ಹೇಳ್ತದೆ, ಕಿವಿ ಅದು ನಡೆಯುವುದಿಲ್ಲ. ನೀವು ಆತ್ಮದಲ್ಲಿ ನಡೆಯುತ್ತೀರಿ. ಸತ್ಯವೇದ ಏನು ಹೇಳ್ತದೆ 14 ಅಲ್ಲಿ, ಯಾರ್ಯಾರು ಆತ್ಮದಿಂದ ನಡೀತಾರೋ ಅವರು ದೇವರ ಪುತ್ರರಾಗಿದ್ದಾರೆ ಎಂದು ಹೇಳ್ತಾರೆ. ದೇವರ ವಾಕ್ಯ ಹೇಳ್ತದೆ. ಮಕ್ಕಳು ಬೇರೆ, ಪುತ್ರರು ಬೇರೆ. ಯಾವಾಗ ನೀವು ರಕ್ಷಣೆ ಹೊಂದ್ತೀರಿ, ನೀವು ಮಕ್ಕಳಾಗ್ತೀರಿ. ಅದರ ನಂತರ ನಾವೇನು ಮಾಡಬೇಕು? ದೇವರ ವಾಕ್ಯವನ್ನು ಕೇಳಬೇಕು, ದೇವರ ವಾಕ್ಯವನ್ನು ಕಲಿಯಬೇಕು, ದೇವರ ವಾಕ್ಯ ಬಗ್ಗೆ ನಡೆಯಬೇಕು, ಆತನ ಅನ್ಯೋನ್ಯತೆಯಲ್ಲಿ ನಡೆಯಬೇಕು. ನಾವು ಕ್ರಿಸ್ತನು ಹೇಗೆ ನಡೆದನೋ ಆ ರೀತಿ ನಡೆಯಬೇಕು. ಆತನ ಹೆಜ್ಜೆಯಲ್ಲಿ ಹೆಜ್ಜೆ ಇಡಬೇಕು. ನಾವು ನಮ್ಮನ್ನು ಹೆಚ್ಚೆಚ್ಚು ದಿನದಿಂದ ದಿನ ವಾಕ್ಯದಿಂದ ಬಲಪಡಿಸಬೇಕು. ನಾವು ವಾಕ್ಯದಿಂದ ಬಲಪಡಿಸಿ ಆತನ ಅನ್ಯೋನ್ಯತೆಯಲ್ಲಿ ನಡೆಯುವಾಗ ಏನಾಗ್ತದೆ? ಆ ಪುತ್ರದ ಪದವಿಯನ್ನು ಸಿಗ್ತದೆ. ಏಕೆ? ಪರಿಶುದ್ಧರು, ದೋಷವಿಲ್ಲದವರು ಆಗ್ತೇವೆ ನಾವು. ದೇವರು ಏನು ಬಯಸ್ತಾನೆ? ನೀವು ಪರಿಶುದ್ಧರಾಗಿ ನಡೆಯಬೇಕು, ದೋಷವಿಲ್ಲದಾಗೆ ನಡೆಯಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ದೇವರ ಆತ್ಮ ಸಹಾಯ ಮಾಡ್ತದೆ ನಿಮಗೆ. ನೀವು ಒಬ್ಬರೊಬ್ಬರು ಪ್ರೀತಿಯಲ್ಲಿ ನಡೆಯಬೇಕಂತ ದೇವರು ಬಯಸ್ತಾನೆ. ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕಂತ ಬಯಸ್ತಾನೆ. ನೀವು ಒಬ್ಬರೊಬ್ಬರಿಗೆ ಕ್ಷಮಿಸಬೇಕಂತ ದೇವರು ಬಯಸ್ತಾ ಇದ್ದಾನೆ. ಕ್ಷಮೆ ಕೊಟ್ಟು ನಾವು ನಡೆಯಬೇಕಂತ ದೇವರು ಬಯಸ್ತಾ ಇದ್ದಾನೆ. ಒಳಗೆ ಏನಿರಬಾರ್ದು. ಒಬ್ಬ ರಕ್ಷಣೆ ಹೊಂದಿದ ವ್ಯಕ್ತಿ ಒಳಗೆ ಏನಿರಬೇಡಿ. ಯಾರು ನಿಮಗೆ ಮೋಸ ಮಾಡಲಿ, ವಂಚನೆ ಮಾಡಲಿ, ಬಿಟ್ಟು ಬಿಡಿ. ಹೌದು ಮಾಡಿದ್ದಾನೆ, ಅವನಿಗೆ ಗೊತ್ತಿಲ್ಲ ಏನು ಮಾಡ್ತಾನೆ. ಯಾರಿಗೆ ಬೈಲಿಕ್ಕೆ ಹೋಗಬೇಡಿ. ಹೊಟ್ಟೆ ಕಿಚ್ಚು ಇಡಬೇಡಿ, ಹೆಚ್ಚು ಒಳಗಿಂದ ಇಡಬೇಡಿ. ಕಹಿ ಭಾವನೆ ಇಡಬೇಡಿ. ಮರೆತು ಬಿಡಿರಿ. ಅವನಿಗೆ ಕ್ಷಮಿಸಿ, ನೀವು ಕ್ಷಮೆ ಕೊಡಿರಿ. ಯೇಸು ಹೇಳ್ತಾನೆ, ಒಂದು ಚಿಕ್ಕ ಮಗುವಾಗೆ ನಿನ್ನ ಸ್ವಭಾವ ಆಗದೆ ನೀನು ಪರಲೋಕಕ್ಕೆ ಹೋಗಿ ಸೇರುವುದಿಲ್ಲ. ನಾವು ಹೇಗೆ ನಡೆಯಬೇಕು? ಕಹಿ ಭಾವನೆ ಒಳಗೆ ಇರಬಾರ್ದು. ನಿನ್ನ ಹೆಸರು ಹಾಳು ಮಾಡಿದರೆ ಹಾಳು ಮಾಡಲಿ, ಹೆಸರು ಹಾಳು ಮಾಡಲಿ. ನೀನು ಏನಾದರೂ ಮನಸ್ಸಲ್ಲಿ ಇಡಬೇಡ, ಬಿಟ್ಟು ಬಿಡು. ನೀನು ಕ್ರಿಸ್ತನನ್ನು ನೋಡು. ಯೇಸು ಕ್ರಿಸ್ತನಿಗೆ ಬೈದವರಿಗೆ ಆತನು ಬೈಯಲಿಲ್ಲ. ಯೇಸು ಕ್ರಿಸ್ತನಿಗೆ ಏನೇನು ಬೈದರು, ಆತನು ಒಂದು ಮಾತು ಹೇಳಿಲ್ಲ. ಶಿಲುಬೆಯಲ್ಲಿ ಇದೇ ಹೇಳ್ದನು, ಯೇಸುಗೆ ಹೊಡೆದವರಿಗೆ. ಈಗ ಒಬ್ಬ ಯೇಸುಗೆ ಹೊಡೆಯುತ್ತಾ ಇದ್ದಾನೆ. ಯೇಸುಗೆ ಹೊಡೆದವರು ಅವ್ರಿಗೆ ಗೊತ್ತಿಲ್ಲ ಯಾಕೆ ಹೊಡೆಯುತ್ತಾರೆ ಎಂದು. ಆದರೆ ಯೇಸು ಹೇಳ್ತಾರೆ, ತಂದೆ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ, ಅವರು ಏನು ಮಾಡ್ತಾರೆ ಗೊತ್ತಿಲ್ಲ, ಕ್ಷಮಿಸು. ಕ್ಷಮೆ ತುಂಬ ಇಂಪಾರ್ಟೆಂಟ್. ಸ್ಟೇಫನಿಗೆ ಕಲ್ಲು ಹೊಡೆದು ಕೊಲ್ಲುವಾಗ ಆತನು ಕೊನೆಯ ಮಾತು ಏನು ಹೇಳಿದ? ಸ್ವಾಮಿ, ಅವರು ತಂದೆ ಏನು ಮಾಡ್ತಾರೆ ಅವರು ಗೊತ್ತಿಲ್ಲ, ಕ್ಷಮಿಸುವವರಿಗೆ. ಕ್ಷಮೆ ತುಂಬ ಇಂಪಾರ್ಟೆಂಟ್. ಕ್ಷಮಿಸಿ ಬಿಡುವುದು.
ಒಳಗೆ ಏನು ಇಡಬೇಡಿ, ಕ್ಲಿಯರ್ ಇಡಿರಿ. ಆಗ ಆರೋಗ್ಯ ಕೂಡ ಒಳ್ಳೆಯದಿರ್ತದೆ, ನಿಮಗೆ ಸಮಾಧಾನ ಕೂಡ ಇರ್ತದೆ, ನಿಮ್ಮ ಮನಸ್ಸಿನೊಳಗೆ ಸಮಾಧಾನ ಕೂಡ ಇರ್ತದೆ, ಒಳ್ಳೆಯ ರೀತಿಯಿಂದ ಜೀವಿಸಬಹುದು. ಅವರು ಬೈದರು, ಇವರು ಬೈದರು, ಬೈಲಿ. ನಿನ್ನ ಮನೆಯವರು ಬೈಬಹುದು, ನಿನಗೆ ಅತ್ತೆಗೆ ಸೊಸೆ ಬೈಬಹುದು, ಸೊಸೆಗೆ ಅತ್ತೆ ಬೈಬಹುದು. ಮನಸ್ಸಲ್ಲಿ ಇಡಬೇಡ. ಏಕೆಂದರೆ ನಿಮ್ಮ ಮನೆ ಎಲ್ಲಿ ಉಂಟು? ನಮ್ಮ ಮನೆ ಈ ಮನೆ ಅಲ್ಲ, ನಮ್ಮ ಮನೆ ಅಲ್ಲಿ ಉಂಟು. ಆ ಮನೆ ನಮ್ಮ ತಂದೆ ಆತನಾಗಿದ್ದಾನೆ. ಆತನ ತಂದೆ ನಮ್ಮ ತಂದೆ. ಆ ತಂದೆಯನ್ನು ನೋಡುವ ನಾವು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ, ಕ್ರಿಸ್ತನ ಆತ್ಮ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ರಕ್ಷಕನು, ಈ ರಕ್ಷಕನ ಆತ್ಮ ಒಳಗಿರಬೇಕು. ಕ್ರಿಸ್ತನ ಆತ್ಮ ಯಾರ ಒಳಗೆ ಇಲ್ಲ, ಸತ್ಯವೇದ ಹೇಳ್ತದೆ, ಇಲ್ಲದಿದೆ ಅವನು ಕ್ರಿಸ್ತನವನ ಅಲ್ಲ. ಯೇಸು ಹೇಳ್ತಾನೆ, ಮನುಷ್ಯನ ಮುಂದೆ ನೀನು ಅಲ್ಲ ಎಂದರೆ ನಾನು ಕ್ರಿಸ್ತನವನ ಅಲ್ಲ, ಕ್ರಿಸ್ತನ ಹಿಂಬಾಲಿಸುವವನಲ್ಲ ಎಂದು ನೀನು ಹೇಳಿದರೆ, ಒಂದು ದಿವಸ ನಾನು ತಂದೆಯ ಮುಂದೆ, ದೇವದೂತರ ಮುಂದೆ ನನ್ನವನ ಅಲ್ಲ ಎಂದು ನಾನು ನಿನಗೆ ಆ ದಿವಸ ಹೇಳ್ತೇನೆ. ನೋಡಿ ಎಷ್ಟು ದೊಡ್ಡ ಯೇಸು ಹೇಳಿದ ಮಾತುದು. ಅದೇ ಹೇಳ್ತಾನೆ ಇಲ್ಲಿ, ಆತನು ಕ್ರಿಸ್ತನವನಲ್ಲ. ವೆರಿ ಇಂಪಾರ್ಟೆಂಟ್. ಕ್ರಿಸ್ತನ ಮುದ್ರೆ ನಿನ್ನ ಮೇಲೆ ಬೇಕು. ಯಾರು ಮೆಸೇಜ್ ನೋಡ್ತಾ ಇದ್ದಾರೆ, ಈ ವಾಕ್ಯ ಕೇಳ್ತಾ ಇದ್ದಾರೆ, ಕ್ರಿಸ್ತನ ಮುದ್ರೆ ನಿನ್ನ ಮೇಲೆ ಇರಬೇಕು, ನಮ್ಮ ಮೇಲೆ ಇರಬೇಕು ಕ್ರಿಸ್ತನ ಮುದ್ರೆ. ಆಗ ನಾವು ಕ್ರಿಸ್ತನವರಾಗಿದ್ದೇವೆ. ಧರ್ಮ ಕ್ರಿಶ್ಚನ್ ಅಲ್ಲ, ಆತ್ಮದಲ್ಲಿ ನಡೆಯುವ ಕ್ರಿಶ್ಚನವರಾಗಬೇಕು. ನೋಡಿ ಎಲ್ಲಿ ಕ್ರಿಸ್ತನವರಲ್ಲ, ಆದರೆ ಕ್ರಿಸ್ತನು ನಿಮ್ಮಲ್ಲಿ ಇದ್ದರೆ, ಕ್ರಿಸ್ತನು ನಿಮ್ಮ ಒಳಗೆ ಇದ್ದರೆ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ದೇವರ ಮಂದಿರವಾಗಿದ್ದೀರಿ ಅಲ್ಲ ಹೇಳ್ತಾನೆ. ನೀವು ದೇವರ ಗರ್ಭಗುಡಿಯಾಗಿದ್ದೀರಿ, ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾನೆ ಎಂದು ನಿಮಗೆ ಗೊತ್ತಿಲ್ಲವೋ ಹೇಳ್ತಾನೆ ಆತನು. ನಿಮಗೆ ಗೊತ್ತಿಲ್ಲವೋ ನಿಮ್ಮ ಒಳಗೆ ದೇವರ ಆತ್ಮ ಉಂಟಲ್ಲ ಹೇಳ್ತಾನೆ ಆತನು. ಅದಕ್ಕೋಸ್ಕರ ನೀವು ದೇವರ ಮಂದಿರವಾಗಿದ್ದೀರಿ, ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು. ಏಕೆ ನೀವು ಪರಿಶುದ್ಧರು, ದೋಷವಿಲ್ಲದರು ಇದು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನೀತಿವಂತರಾಗಿ ನಡೆಯಬೇಕೆಂದು ದೇವರು ನೋಡುವಾಗ ನೀನು ನೀತಿವಂತನು, ಇವಳು ನೀತಿವಂತಳಾಗಿದ್ದಾಳೆ ಎಂದು ಆತನು ಹೇಳಬೇಕು, ಮನುಷ್ಯರಲ್ಲ. ಮನುಷ್ಯರು ಹೀಗೆ ಹೇಳ್ಬೋದು, ಸ್ವಲ್ಪ ಹೊತ್ತಲ್ಲಿ ಬೇರೆ ಮಾತಾಡ್ಬೋದು. ಆತನ ದೇವರಿಗೆ ಮೆಚ್ಚುವ ರೀತಿಯಲ್ಲಿ ನಡೆಯಬೇಕು ಅಷ್ಟೇ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತವರಾಗಿದ್ದರು, ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪನಾಗಿದೆ. ನೀತಿಯ ದೆಸೆಯಿಂದ ಜೀವ, ಕ್ರಿಸ್ತನ ಜೀವ ನಿನ್ನಲ್ಲಿ ಇರ್ತದೆ. ಆ ಜೀವ, ಕ್ರಿಸ್ತನ ಜೀವ ಬೇಕು. ನಿಮ್ಮ ಒಳಗೆ ಏನು ಬೇಕು? ಕ್ರಿಸ್ತನ ಜೀವ. ಆ ಜೀವ ಇರಬೇಕು, ಕ್ರಿಸ್ತನ ಜೀವ. ದೇವರು ಏಕೆ ಈ ಸತ್ಯವೇದ ನೀವು ಸರಿಯಾಗಿ ಓದಿರಿ ನಿಮ್ಗೆ ಗೊತ್ತಾಗ್ತದೆ. ಆತ ನಮಗೆ ಏನು ಮಾಡ್ತಾ ಇದ್ದಾನೆ? ಹೇಗೆ ಆದಾಮನು ಕ್ರಿಸ್ತನೊಟ್ಟಿಗೆ ನಡೆಯುತ್ತಿದ್ದ, ಆದಾಮನ ಮೊದಲನೇ ಮನುಷ್ಯವು ದೇವರೊಟ್ಟಿಗೆ ಹೇಗೆ ಅನ್ಯೋನ್ಯತೆಯಲ್ಲಿ ನಡೆಯುತ್ತಿದ್ದ. ಅವನ ಹತ್ರ ಕಪಟ ಇತ್ತ, ದೋಷ ಇತ್ತ, ಅವನ ಹತ್ರ ಪಾಪ ಇತ್ತ, ಏನಿಲ್ಲ, ಕ್ಲಿಯರ್ ಶುದ್ಧನಾಗಿದ್ದ ಆತನು. ಅದೇ ಪ್ರಕಾರ ಇದೆಲ್ಲ ನಾವು ತಿಳ್ಕೊಂಡು ಕೊನೆಗೆ ಆದಾಮನು ಹೇಗೆ ನಡೆಯುತ್ತಿದ್ದ ಅನ್ನೋ ಅದೇ ರೀತಿ ನಾವು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಆತನ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಆತನ ಅನ್ಯೋನ್ಯತೆಯಲ್ಲಿ ನೀವು ಮತ್ತು ನಾವು ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅಂದರೆ ದಿನ ನೀನು ವಾಕ್ಯ ಕೇಳಿ ವಾಕ್ಯದ ಪ್ರಕಾರ ನಡೆದು ಒಪ್ಪಿಸಿಕೊಟ್ಟು ನೀನು ಆ ರೀತಿ ನೀನು ಏನು ಮಾಡಬೇಕು? ಆ ರೀತಿ ಅನ್ಯೋನ್ಯತೆಯಲ್ಲಿ ಕ್ರಿಸ್ತನ ಅನ್ಯೋನ್ಯತೆ ನಡೆಯಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪ್ರಿಯರೇ, ನೀವು ದೇವರ ಮುಂದೆ ಹೋಗುವಾಗ ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿ, ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು, ಮೊಣಕಾಲೂರಿ ಯಾರಿಗೆ ಮೊಣಕಾಲೂರ್ಲಿಕ್ಕೆ ಆಗ್ತದೆ
ಆತನಂತ ಕೂಗಿ ಕೂಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ? ನೀವು ಶುದ್ಧೀಕರಿಸಲ್ಪಡ್ತೀರಿ ಒಳಗಿಂದ. ಈ ಮಣ್ಣಿಗೆ ಏನು ಬೇಕು? ನೀರು ಬೇಕು. ಕುಂಬಾರನಿಗೆ ಏನು ಮಡಿಕೆ ಇದುಂಟು, ಮಣ್ಣು ಉಂಟು, ಈಗ ನೀರು ಬೇಕು, ಅದು ಸರಿಪಡಿಸಬೇಕಾದ್ರೆ. ಈಗ ನೀವು ಕೂಗಿ ಕೂಗಿ ಆತನ ಮುಂದೆ ಪ್ರಾರ್ಥನೆ ಮಾಡುವಾಗ ಕುಂಬಾರನು ಏನು ಮಾಡ್ತಾನೆ? ಈ ಮಣ್ಣನ್ನು ಸರಿಪಡಿಸ್ತಾನೆ. ಏನಾಗ್ತದೆ? ನಿಮ್ಮ ಒಳಗಿದ್ದ ಭಾರ, ಒಳಗೆ ಕೆಲವರ ಒಳಗೆ ತುಂಬ ಭಾರ ಉಂಟು, ನೋವುಂಟು, ಒಳಗಿಂದ ಬೇರೆ ಬೇರೆ ಸಂಗತಿಯಿಂದ ತುಂಬಿದ್ದಾರೆ. ಕಹಿ ಭಾವನೆ, ಕ್ಷಮೆ ಕೊಡಲಿಕ್ಕೆ ಆಗುವುದಿಲ್ಲ ಎಷ್ಟೋ ಮಂದಿಗೆ. ಹಾಗೇನಾಗ್ತದೆ? ಆತನು ಶುದ್ಧ ಮಾಡ್ತಾನೆ. ಅದು ತನ್ನ ಆ ಮಣ್ಣುಂಟಲ್ಲ, ಮಡಕೆ, ಅದನ್ನು ಸರಿಪಡಿಸ್ತಾ ಇದ್ದಾನೆ. ನಿಮ್ಮ ಭಾರ ಕಡಿಮೆ ಆಗ್ತದೆ. ಏನಾಗ್ತದೆ? ಭಾರ ಕಡಿಮೆ ಆಗ್ತದೆ ಒಳಗಿಂದ. ಪ್ರಿಯರೇ, ಅದಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿ ನೀವು ಮತ್ತು ನಾವು ಸಮಯ ಕಳೆಯಬೇಕೆಂದು ಬಯಸ್ತಾನೆ ದೇವರು. ಸೈತಾನು ಏನು ಮಾಡ್ತಾ ಇದ್ದಾನೆ? ಬಿಡುವುದಿಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಪ್ರಯತ್ನ ಮಾಡಿರಿ, ಏನಿದೆ ಕೈ ಮೇಲೆ ಮಾಡಿರಿ. ದೇವಾ, ನೀವು ಕೈ ಮೇಲೆ ಮಾಡುವಾಗ ಹೇಳಿರಿ, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ, ಸಹಾಯ ಮಾಡು, ಪರಿಶುದ್ಧಾತ್ಮನೇ ಸಹಾಯ ಮಾಡು ಹೇಳುವಾಗ ಆ ಸಹಾಯಕನು ಏನು ಮಾಡ್ತಾನೆ? ನಿನಗೆ ಸಹಾಯ ಮಾಡ್ತಾನೆ. ನೀನು ತನ್ನನ್ನು ತಗ್ಗಿಸಿ ಕೇಳಿಕೊಳ್ಳುವಾಗ ಆತನು ಪರಿಶುದ್ಧ ಆತ್ಮನ ಏನು ಮಾಡ್ತಾನೆ? ನಿನಗೆ ಸಹಾಯ ಮಾಡ್ತಾನೆ. ಅದಕ್ಕೋಸ್ಕರ ಪರಿಶುದ್ಧ ಆತ್ಮನು ಈಗ ಲೋಕದಲ್ಲಿ ಇದ್ದಾನೆ. ಆತನ ಕೃಪೆ ಉಂಟು. ಪರಿಶುದ್ಧ ಆತ್ಮನು ಏನು ಮಾಡ್ತಾ ಇದ್ದಾನೆ? ನಿನಗೆ ಸಹಾಯಕಸ್ತ್ರ ಆತನು ಕೊಟ್ಟಿದ್ದಾನೆ. ನಾನು ಹೋಗುತ್ತೇನೆ, ಒಬ್ಬ ಸಹಾಯಕನು ನಿನಗೆ ಕೊಡ್ತೇನೆ, ಆ ಸಹಾಯಕನು ನಿಮಗೆ ಸಹಾಯ ಮಾಡ್ತಾನೆ ಅಂತ ಹೇಳ್ತಾನೆ. ನಮಗೆ ಆತನು ಸಹಾಯ ಮಾಡ್ತಾನೆ, ಎಲ್ಲ ವಿಷಯದಲ್ಲಿ ಸಹಾಯ ಮಾಡ್ತಾನೆ ಆತನು. ನಾವು ಪರಿಶುದ್ಧ ಆತ್ಮನ ಸಹಾಯ ಕೇಳುವಾಗ, ನೀವು ಕೇಳುವಾಗ ಆತನು ಏನು ಮಾಡ್ತಾನೆ? ನಿಮಗೆ ಸಹಾಯ ಮಾಡ್ತಾನೆ. ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ್ದ ಆತ್ಮನು, ಸತ್ತವರೊಳಗಿಂದ ಎಬ್ಬಿಸಿದ ಆತ್ಮ, ಪುನರುತ್ಥಾನ ಮಾಡಿದ ಆತ್ಮ. ಅಲ್ಲಿ ಹೇಳ್ತದೆ, ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ನಿಮ್ಮ ಒಳಗೆ ವಾಸವಾಗಿದ್ದರೆ, ನಿಮ್ಮ ಒಳಗೆ ನಮ್ಮ ಒಳಗೆ ವಾಸವಾಗಿದ್ದರೆ, ಕ್ರಿಸ್ತನ ಆತ್ಮ ವಾಸ ಮಾಡುವುದೆಂದರೆ ನೀನು ಐಶ್ವರ್ಯವಂತನಾಗಿದ್ದಿ ದೇವರ ದೃಷ್ಟಿಯಲ್ಲಿ. ನೀನು ಐಶ್ವರ್ಯವಂತನಾಗಿದ್ದಿ, ದೇವರ ಅಮೂಲ್ಯನಾಗಿದ್ದಿ, ನೀನು ದೇವರ ದೃಷ್ಟಿಯಲ್ಲಿ ಮಾನ್ಯನಾಗಿದ್ದಿ ದೇವರ ದೃಷ್ಟಿಯಲ್ಲಿ. ಒಂದು ನೀನು ರಕ್ಷಣೆ ಹೊಂದಿ ಆತನ ಮಾರ್ಗದಲ್ಲಿ ನಡೆಯುವುದಾದರೆ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಏನು ಹೇಳ್ತಾರೆ? ಕ್ರಿಸ್ತನು ಮೊದಲು ಅಲ್ಲಿ ಬರೆಯಲ್ಪಟ್ಟಿದೆ, ನಂತರ ಯೇಸು ಎಂದು ಬರೆಯಲ್ಪಟ್ಟಿದೆ. ಅಲ್ಲಿ ಕ್ರಿಸ್ತ ಯೇಸುವನ್ನು ಅಲ್ಲಿ ಹೇಳ್ತಾರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು. ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು. ಕ್ರಿಸ್ತನು ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಜೀವಿತದಲ್ಲಿ, ರಕ್ಷಕನು. ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿದ್ದರೆ, ನಮ್ಮಲ್ಲಿ ವಾಸವಾಗಿದ್ದರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಬ್ಬಿಸಿದಾತ ನಿಮ್ಮಲ್ಲಿ ವಾಸವಾಗಿದ್ದರೆ ತನ್ನ ಆತ್ಮನ ಮೂಲಕ, ದೇವರ ಆತ್ಮದ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವವನು. ಮೃತ್ಯ ದೇಹ ಕೂಡ ಬದುಕುತ್ತದೆ ಅಂತ ಸತ್ಯವೇದ ಹೇಳ್ತದೆ. ಪ್ರಿಯರೇ, ನೀವು ಮತ್ತು ನಾವು ಇಂಥ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಕ್ರಿಸ್ತನ ಬರವಣಿಗೆಯ ಸಮಯದಲ್ಲಿ ನಾವಿದ್ದೆ. ಯೇಸು ಹೇಳಿದ್ದಾನೆ, ನಾನು ಹೋಗುತ್ತೇನೆ, ಪುನಃ ಬರ್ತೇನೆ ಎಂದು ಹೇಳಿದ್ದಾನೆ ಆತನು. ಯಾವಾಗ ಬರ್ತಾನೆ ಎಂದು ಆತನು ಹೇಳಿದ್ದಾನೆ. ಕೆಲವು ಗುರುತು ಕೊಟ್ಟಿದ್ದಾನೆ ಇಲ್ಲಿ ಸತ್ಯವೇದಲ್ಲಿ. ಆ ಗುರುತಿನ ಸಮಯದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯರೇ, ಯೇಸು ಹೇಳ್ತಾ ಇದ್ದಾನೆ ಮಾರ್ಥಳಿಗೆ, ನಾನೇ ಪುನರುತ್ಥಾನ ಆಗಿದ್ದೇನೆ,
ನಾನೇ ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ ಹೇಳ್ತಾನೆ ಆತನು. ನಂಬಿ ಜೀವಿಸುವವನು, ಸ್ವೀಕಾರ ಮಾಡಿ ಜೀವಿಸುವವನು ಎಂದಿಗೂ ಸಾಯುವುದಿಲ್ಲ ಹೇಳ್ತಾನೆ. ಎರಡನೇ ಸಂಗತಿಯಲ್ಲಿ ಹೇಳ್ತಾನೆ, ಯವನ ಸ್ವಾರ್ಥೆಯಲ್ಲಿ 11ರಲ್ಲಿ ಅದು ಹೇಳ್ತಾನೆ. ಅಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ನಾವು ಓದುವುದು ಆ ವಾಕ್ಯ ಓದುವ ನಾವು ನೋಡಿ. ಅಲ್ಲಿ ಹೇಳ್ತಿದ್ದೇನೆ ಆತನು 11ರಲ್ಲಿ ಆತನು ಹೇಳ್ತಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ. ಅಂದರೆ ಯೇಸು ಕ್ರಿಸ್ತನನ್ನು ನಂಬಿ ಜೀವಿಸುವವನು, ಸ್ವೀಕಾರ ಮಾಡಿ ಅವನು ಸತ್ತರೂ ಬದುಕ್ತಾನೆ ಅಂತೆ. ಅವನ ಶರೀರ ಬಿಟ್ಟರೂ ಅವನು ಬದುಕುವನಾಗಿದ್ದಾನೆ, ಕಾಲು ನಿದ್ರೆ ಮಾಡ್ತಾನೆ ಅಷ್ಟೇ. ಯಾರೋರು ಯೇಸುವಿನ ವಾಕ್ಯದ ಪ್ರಕಾರ ನಡೆದಿದ್ದಾರೆ, ಪರಿಶುದ್ಧರಾಗಿ ದೋಷವಿಲ್ಲದಾಗಿ ಯಾರು ನಡೆದಿದ್ದಾರೆ, ನಡೆದು ಈ ಲೋಕ ಬಿಟ್ಟಿದ್ದಾರೆ, ಅಂದರೆ ಈ ಶರೀರ ಬಿಟ್ಟಿದ್ದಾರೆ, ಅವರು ಜೀವಂತ ಆಗ್ತಾರೆ. ಸತ್ಯವೇತದ ಅದು ಅವರು ಜೀವಂತ ಆಗ್ತಾರೆ. ಯೇಸು ಬರುವಾಗ, ಆಕಾಶ ಮಂಡಲದಲ್ಲಿ ಬರುವಾಗ ಅವರು ಜೀವಂತ ಆಗ್ತಾರೆ, ಅವರು ಬದುಕುತ್ತಾರೆ. ಇಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಬದುಕುತ್ತಾರೆ ಮತ್ತು ಬದುಕುತ್ತಾ ನನ್ನನ್ನು ನಂಬುವ. ಯಾರಾಗಿದ್ದೀರಿ ನೀವು? ಈಗ ಯಾರು ಯೇಸುಗೆ ಸ್ವೀಕಾರ ಮಾಡಿದಿರಿ, ಈಗ ಜೀವಂತ ಇದ್ದೀರಿ, ನೀವು ಶರೀರದಲ್ಲಿ ಜೀವಂತ ಇದ್ದೀರಿ. ಅಲ್ಲಿ ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಸತ್ಯವೇದ ಹೇಳ್ತದೆ, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು. ಈಗ ಇದ್ದವನು, ಈಗ ಯಾರು ಯೇಸುಗೆ ಸ್ವೀಕಾರ ಮಾಡಿ ಯೇಸುನ ವಾಕ್ಯದ ಪ್ರಕಾರ ನಡೆಯುತ್ತಾರೆ, ದೋಷವಿಲ್ಲದೆ ಪರಿಶುದ್ಧರಾಗಿ ಯಾರ್ಯಾರು ನಡೆಯುತ್ತಾ ಇದ್ದಾರೆ, ಆತನ ವಾಕ್ಯ, ಆತನ ಮೇಲೆ ವಿಶ್ವಾಸ ಇಟ್ಟು, ಆತನ ಮೇಲೆ ನಂಬಿಕೆ ಇಟ್ಟು, ಯಾವ ಸಮಸ್ಯೆ ಬರಲಿ, ಏನಾಗಲಿ, ಅಲ್ಲೋಲ ಕೊಲ್ಲೋಲ ಆಗಿಲ್ಲ ಲೋಕ, ಆತನ ಮೇಲೆ ವಿಶ್ವಾಸ, ನಂಬಿಕೆ ಮಾತ್ರ ಆತನ ಮೇಲೆ ಯಾರ್ಯಾರು ಈಗ ನಡೀತಾರೆ, ಜೀವಂತ ಇದ್ದವರು. ನೋಡಿ ಇಲ್ಲಿ ಸತ್ಯವೇದ ಹೇಳ್ತದೆ, ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಅಂತೆ. ಎಂದಿಗೂ ಆತನು ಸಾಯುವುದಿಲ್ಲ. ಏನರ್ಥ ಅದು? ಅಂದರೆ ಕ್ರಿಸ್ತನು ಆಕಾಶ ಮಂಡಲದಲ್ಲಿ ಬರುವಾಗ ನೋಡಿ, ಈಗ ಆಕಾಶದ ಮಂಡಲದಲ್ಲಿ ಬಂದ ನೆನೆಸಿರಿ. ಈಗ ಸತ್ಯವೇದ ಥೆಸಲೋನಿಕದಲ್ಲಿ ಬರೆದಿದೆ, ಮೊದಲೇ ಕೊರಿಂಥದಲ್ಲಿ 15ರಲ್ಲಿ ಬರೆದಿದೆ, ಮೊದಲನೇ ಥೆಸಲೋನಿಕ 4ರಲ್ಲಿ ಬರೆದಿದೆ, 16 ಹೇಳ್ತದೆ 4. ಆತನು ಏನಾಗ್ತಾನೆ, ಅಲ್ಲಿ ಏನಾಗ್ತದೆ, ಒಂದು ಘಟನೆ ಆಗ್ತದೆ. ಸತ್ತವರು ಯಾರು ಪರಿಶುದ್ಧರಾಗಿ ದೋಷವಿಲ್ಲದಾಗಿದ್ದಾರೆ, ಸತ್ತವರು ಸತ್ತಿದ್ದಾರೆ, ಈಗ ಶರೀರ ಬಿಟ್ಟಿದೆ, ಅವರು ಮೊದಲು ಎಬ್ಬುತ್ತಾರೆ, ಏಳುತ್ತಾರೆ. ಅವರು ಮೊದಲು, ನಮಗಿಂತ ಮೊದಲು ಅವರು ಎಲ್ಲಿ ಹೋಗ್ತಾರೆ? ಆತನಿಗೆ ಎದುರುಗೊಳಿಸಿಕೆ ಹೋಗ್ತಾರೆ. ಮೊದಲಿಂಗನು ಬರ್ತಾನೆ, ಅಲ್ಲಿ ಹೋಗ್ತಾರೆ ಅವರು ಫಸ್ಟ್. ಉಳಿದ ಇವರು ಈಗ ಶರೀರದಲ್ಲಿ ಇದ್ದಾರೆ, ವಾಕ್ಯದ ಪ್ರಕಾರ ನಡೆಯುತ್ತಾರೆ, ವಾಕ್ಯಕ್ಕಸರ ಜೀವಿಸ್ತಾ ಇದ್ದಾರೆ, ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದಾರೆ, ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸ್ತಾ ಇದ್ದಾರೆ, ಆತನಿಗೆ ಸಾಕ್ಷಿ ಕೊಡ್ತಾರೆ, ಜನರ ಮುಂದೆ ಆತನಿಗೆ ಸಾಕ್ಷಿ ಕೊಟ್ಟು ಜೀವಿಸ್ತಾರೆ, ಹೆದರಿಕೆ ಇಲ್ಲದೆ ಬಹಿರಂಗವಾಗಿ ಸಾಕ್ಷಿ ಕೊಡ್ತಾರೆ. ಅವರು ಏನಾಗ್ತದೆ, ಶರೀರ ಅಂದರೆ ಇಲ್ಲಿ ದೇವರು ಹಾಕಲ್ತದೆ, ಬದುಕುತ್ತಾ ನಂಬುವ ಪ್ರತಿಯೊಬ್ಬರು ಎಂದಿಗೂ ಸಾಯುವುದಿಲ್ಲ. ಅಂದರೆ ಅವರು ಮಾರ್ಪಡ್ತಾರೆ. ಸತ್ಯವೇದ ಹೇಳ್ತದೆ, ಅವರು ಮಾರ್ಪಾಡ್ತಾರೆ, ಮಹಿಮೆಯ ಶರೀರದಲ್ಲಿ ಹೋಗ್ತಾರೆ ಅವರು. ಏಕೆ? ಮೊದಲಿಂಗನಿಗೆ ಸಿಗಲಿಕ್ಕೆ ಮೊದಲಗೆತ್ತಿ. ನೀವೀಗ ಯಾರಾಗಿದ್ದೀರಿ? ಮೊದಲಗೆತ್ತಿಯಾಗಿ ಇಲ್ಲಿ ಇದ್ದೀರಿ ನೀವು ಮತ್ತು ನಾವು. ಕ್ರಿಸ್ತನ ಮೊದಲಗೆತ್ತಿ ನಾವು. ಆತನ ಮುದ್ರೆ ನಮ್ಮ ಮೇಲೆ ಇರಬೇಕು. ಇವಳು ನನ್ನವಳು, ಇವನು ನನ್ನವನು ಮುದ್ರೆ ಇಡಬೇಕು. ಅವರು ಏನಾಗ್ತಾರೆ? ಮಾರ್ಪಾಡ್ತಾರೆ. ಸತ್ಯವೇದ ಹೇಳ್ತದೆ, ಮತ್ತೇನ ಶುಭ ತಂದೆ 24ರಲ್ಲಿ ಕೂಡ ಹೇಳಿದ್ದಾನೆ ಆತನು, ಇವನು 25ರಲ್ಲಿ ಹೇಳ್ತಾ ಇದ್ದಾನೆ ಆತನು. ಅರ್ಧ ಮಂದಿ ಹೋಗ್ತಾರೆ, ಅರ್ಧ ಮಂದಿ ಉಳಿಯುತ್ತಾರೆ ಅಂತೆ. ಅರ್ಧ ಜನ ಉಳಿತಾರೆ. ಇಲ್ಲಿ ಯಾರು? ವಿಶ್ವಾಸಿಗಳು. ಅನ್ಯರ ವಿಷಯದಲ್ಲಿ ಮಾತಾಡಲಿಲ್ಲ. ಈ ಧರ್ಮದಲ್ಲಿ ಜೀವಿಸ್ತಾ ಇದ್ದಾರೆ, ಅವರ ವಿಷಯ ಮಾತಾಡಲಿಲ್ಲ. ಯೇಸುಗೆ ಅರಿಯದೇ ಜೀವಿಸ್ತಾರೆ, ಅವರ ವಿಷಯದಲ್ಲಿ ಮಾತಾಡಲಿಲ್ಲ. ವಿಶ್ವಾಸಿಗಳು ಈಗ ಸತ್ಯವೇದ ಗೊತ್ತಿದ್ದು ನಡೆಯುವರು, ಅವರೇ ಅರ್ಧ ಜನರು ಉಳಿದು ಹೋಗ್ತಾರಂತೆ. ಅದಕ್ಕೋಸ್ಕರ
ನಾವು ಏನು ಮಾಡಬೇಕು? ನಾವು ದಿವಾಸಲು ಆತನೊಟ್ಟಿಗೇ ನಡೆಯಬೇಕು. ನಾವು ಏನಾಗಲಿ, ಈ ಲೋಕದ ಸುಖ, ಈ ಭೋಗ ಎಲ್ಲ ನಿಮಗೆ ಏನು ಕೊಡುವುದಿಲ್ಲ, ಸಹಾಯ ಮಾಡುವುದಿಲ್ಲ. ಆಸ್ತಿ ಸಹಾಯ ಮಾಡುವುದಿಲ್ಲ, ಹಣ ಸಹಾಯ ಮಾಡುವುದಿಲ್ಲ, ನಿನ್ನ ಬಟ್ಟೆ ಸಹಾಯ ಮಾಡುವುದಿಲ್ಲ, ನಿನಗೆ ಏನು ಸಹಾಯ ಮಾಡುವುದಿಲ್ಲ. ವಾಕ್ಯ ಮಾತ್ರ, ವಾಕ್ಯದ ಬಗ್ಗೆ ನಡೆದರೆ ಮಾತ್ರ ನೀನು ಮದನಿಂಗನಿಗೆ ಸಿಗಲಿಕ್ಕೆ ಹೋಗ್ತಿ. ಆ ಮದುವೆಯ ಮನೆಗೆ ನೀನು ಹೋಗ್ತಿ, ಇಲ್ಲದ ಮದುವೆ ಮನೆಗೆ ಹೋಗಲಿಕ್ಕೆ ಆಗೋದಿಲ್ಲ. ಮದುವೆ ಮನೆಗೆ ಹೋಗಬೇಕಾ? ನೀವು ಈಗಲೇ ಸಿದ್ಧವಾಗಿ ನಿಲ್ಲಬೇಕು. ಈಗಲೇ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕು. ಪ್ರಾರ್ಥನೆಯಲ್ಲಿ ಇರಬೇಕು. ಕರ್ತನ ಭೋಜನದಲ್ಲಿ ನೀವು ಪಾಲು ತಗೊಳ್ಬೇಕು. ಭಾನುವಾರ ನೀವು ಕರೆಕ್ಟ್ ಸಭೆಗೆ ಸೇರಬೇಕು. ಸಭೆಯಲ್ಲಿ ಆತ್ಮದಿಂದಲೂ ಸತ್ಯದಿಂದಲೂ ಆತನಿಗೆ ಆರಾಧನೆ ಮಾಡಬೇಕು. ದೇವರ ವಾಕ್ಯವನ್ನು ಕೇಳುವುದು. ದೇವರ ವಾಕ್ಯ ಏಕೆ ಕೇಳುವುದು? ನಿಮ್ಮ ಸಭಾಪಾಲಕರು ದೇವರ ವಾಕ್ಯಕ್ಕೆ ಏಕೆ ಕೊಡುವಾಗ ಏಕೆ ಕೇಳಬೇಕದು? ನೀವು ಕೇಳಿದ್ರಿಂದ ಒಳಗಿಂದ ಶುದ್ಧನಾಗ್ತೇ. ನೀನು, ನಿನ್ನ ಆತ್ಮ ಶುದ್ಧ ಆಗ್ತದೆ. ದೇವರ ಭಯಭಕ್ತಿಯಿಂದ ನಡೆಯಲಿಕ್ಕೆ ಆಗ್ತದೆ. ಯಾರು ದೇವರ ಭಯಭಕ್ತಿಯಲ್ಲಿ ಇದ್ದಾರೋ ಅವರೊಟ್ಟಿಗೆ ದೇವರಿದ್ದಾನೆ. ಯೋಸೇಫನು ಹಳೆಯ ಒಡಂಬಡಿಕೆಯಲ್ಲಿ ದೇವರ ಭಯಭಕ್ತಿಯಿಂದ ನಡೆದನು. ಆತನು ಅವನ ಜೀವಿತದಲ್ಲಿ ಎಷ್ಟೋ ಕಷ್ಟ ಬಂತು. ಅವನ ಅಣ್ಣಂದಿರು ಗುಂಡಿಗೆ ಹಾಕಿದರು, ಅವನಿಗೆ ಮಾರಿದರು. ಪೊಟಿಫೆರ ಮನೆಗೆ ಹೋದನು, ಆತನು ಮಾರಿದರು ಅವನಿಗೆ. ಅಲ್ಲಿ ಎಲ್ಲ ಇತ್ತು. ಆದರೆ ಪೊಟಿಫೆರ ಹೆಂಡತಿ ಏನು ಹೇಳಿದರು? ನನ್ನೊಟ್ಟಿಗೆ ಸಂಗಮ ಮಾಡುವಾಗ ಅವನು ಓಡಿ ಹೋದನು. ಏಕೆ? ದೇವರ ಭಯ ಅವನ ಒಳಗಿತ್ತು. ಅಲ್ಲಿಂದ ಎಲ್ಲಿ ಹೋಗಿದ್ದನು? ಜೈಲೊಳಗೆ ಬಿದ್ದನು. ಅಲ್ಲಿ ಕೂಡ ಯಥಾರ್ಥ ರೀತಿಯಲ್ಲಿ ನಡೆದನು. ದೇವರ ಮೇಲೆ ದೃಷ್ಟಿ ಭಯಭಕ್ತಿಯಿಂದ ನಡೆದನು. ಅಲ್ಲಿಂದ ಸೀದಾ ಎಲ್ಲಿ ಹೋದನು? ಆತನು ಅರಮನೆಗೆ ಹೋದನು. ಆತನು ಐಗುಪ್ತದಲ್ಲಿ ಏನು? ಅರಮನೆಗೆ ಹೋದನು. ಅರಮನೆಯಲ್ಲಿ ಏನು ಸಿಕ್ಕಿತು ಅವನಿಗೆ? ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಆದನು ಆತನು. ಏಕೆ? ಅವನಿಗೆ ನೇಮಿಸ್ತನು. ಏಕೆ? ಬರುವ 7 ವರ್ಷ ಬರಗಾಲದಲ್ಲಿ ನೀನೇ ನಡೆಸಬೇಕು. ಅದೇ ಪ್ರಕಾರ ಬರುವ 7 ವರ್ಷದಲ್ಲಿ ನೀವು ಆದರೆ ಹೋಗಲಿಕ್ಕೆ ಬೇಡ. ಆದರೆ ನಿಮಗೆ ನೀವು ಈಗಲೇ ದೇವರ ಭಯಭಕ್ತಿಯಿಂದ, ದೇವರ ಭಯ ಒಳಗೆ ದೇವರ ಭಕ್ತಿಯಿಂದ, ದೇವರ ಆ ವಾಕ್ಯ ಏನು ಹೇಳ್ತದೆ ಅದರ ಪ್ರಕಾರ ನೀವು ನಡೆದರೆ, ಆತನ ಅನುನತೆಯಲ್ಲಿ ನಡೆದರೆ ನೀವು ಯಾರು ಉಳಿದು ಹೋಗುವುದಿಲ್ಲ. ಕ್ರಿಸ್ತನು ಬರುವಾಗ ನೀವು ಪ್ರಕಾಶಿಸ್ತೀರಿ ಆತನ ಮುಂದೆ. ನಿಮ್ಮ ಆತ್ಮ ಪ್ರಾಣ ಶರೀರ ದೋಷವಿಲ್ಲದೆ ಇರ್ತದೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಅಶುದ್ಧ ಮಾಡಲಿ. ಆಮೇಲೆ ಬ್ಲೆಸ್ ಮಾಡಲಿ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿಮಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವು ಕೇಳಿದರೆ ಕರ್ತನೇ, ಈ ವಾಕ್ಯ ಕೇಳಿದವರು ಕರ್ತನೇ ವಾಕ್ಯದ ಬಗ್ಗೆ ನಡೀಲಿಕ್ಕೆ ಸಹಾಯ ಮಾಡು. ಪರಿಶುದ್ಧ ಆತ್ಮನಿಯವರಿಗೆ ನಿನ್ನ ಸಹಾಯ ಬೇಕು. ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಸಹಾಯ ಇವರಿಗೆ ಬೇಕು ಕರ್ತನೇ. ದೇವಾ, ನಿನ್ನ ಪ್ರಸನ್ನತೆ ತುಂಬಿಸಿ ಇವರಿಗೆ ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರ ಬಲಹೀನತೆ ಎಲ್ಲವನ್ನು ತೆಗೆದು ನಿನ್ನ ಬಲದಿಂದ ತುಂಬಿಸು ಕರ್ತನೇ. ಕರ್ತನೇ ನಿನಗೆ ಸ್ತೋತ್ರ ಕರ್ತನೇ. ವಾಕ್ಯ ಕೇಳಿದ್ದಾರೆ ಸ್ವಾಮಿ. ಅಪ್ಪ, ಪರಿಶುದ್ಧ ಆತ್ಮನಿಗೆ ಸಹಾಯ ಮಾಡು. ನಿನ್ನ ಆಶೀರ್ವಾದ ಇವರ ಮೇಲೆ ಇಳಿದು ಬರಲಿ. ಇವರ ಕುಟುಂಬದ ಮೇಲೆ ಇಳಿದು ಬರಬೇಕಂದು ಪ್ರಾರ್ಥನೆ ಮಾಡ್ತಾನೆ ಕರ್ತನೇ. ಒಬ್ಬರೊಬ್ಬರ ಪ್ರೀತಿಯಲ್ಲಿ ನಡೀಲಿಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯದ ದೃಢವಾಗಿ ವಾಕ್ಯದಲ್ಲಿ ನಿಂತು ನಡೀಲಿಕ್ಕೆ ಸಹಾಯ ಮಾಡು. ಒಬ್ಬರೊಬ್ಬರ ಸಮಯ ಕೊಟ್ಟು ನಡೀಲಿಕ್ಕೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅಪ್ಪ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ಕ್ರಿಸ್ತನ ಪ್ರತ್ಯಕ್ಷ ಆಗುವ ತನಕ ಇವರ ಸಂಗಡಿಯಲ್ಲಿ. ಆಮೇನ್.